ಶಬರಿಮಲೆಗೆ ಹೋದ ಕನ್ನಡಿಗರಿಗೆ ಕೇರಳ ಪೊಲೀಸರ ಕಿರುಕುಳ. 60 ಕಿಲೋಮೀಟರ್ ದೂರದಲ್ಲೇ ತಡೆದಿದ್ಯಾಕೆ? ರೊಚ್ಚಿಗೆದ್ದ ಅಯ್ಯಪ್ಪ ಸ್ವಾಮಿ ಭಕ್ತರು ಮಾಡಿದ್ದೇನು? ಕರ್ನಾಟಕದ ಅಯ್ಯಪ್ಪ ಭಕ್ತರಿಗೆ ಮೋಸ. ಕರ್ನಾಟಕ ಸರ್ಕಾರ ಕೇರಳ ಸರ್ಕಾರದ ನಡುವೆ ಬಿಗ್ ಫೈಟ್. ನಮಸ್ಕಾರ ವೀಕ್ಷಕರೇ, ಸ್ವಾಮಿಯೇ ಶರಣಮಯ್ಯಪ್ಪ. ಪ್ರತಿ ವರ್ಷ ಚಳಿಗಾಲ ಬಂತಂದ್ರೆ ಸಾಕು, ದಕ್ಷಿಣ ಭಾರತದ ಮೂಲೆ ಮೂಲೆಗಳಲ್ಲಿ ಸ್ವಾಮಿಯೇ ಶರಣಮಯ್ಯಪ್ಪ ಅನ್ನೋ ಶರಣು ಘೋಷ ಮೊಳಗತ್ತೆ. ಕಪ್ಪು ಬಟ್ಟೆ ಧರಿಸಿ 41 ದಿನಗಳ ಕಠಿಣ ವ್ರತ ಮಾಡಿ ತಲೆಯ ಮೇಲೆ ಇರಿಮುಡಿ ಹೊತ್ತು ಆ ಶಬರಿಮಲೆಯ ಬೆಟ್ಟ ಹತ್ತುವುದಿದೆಯಲ್ಲ, ಅದು ಭಕ್ತರ ಪಾಲಿಗೆ ಸ್ವರ್ಗಕ್ಕೆ ಸಮಾನ. ಆದರೆ ವೀಕ್ಷಕರೇ, ಈ ಬಾರಿ ನಮ್ಮ ಕರ್ನಾಟಕದ ಅಯ್ಯಪ್ಪ ಭಕ್ತರಿಗೆ ಆ ಪುಣ್ಯ ಯಾತ್ರೆ ಅಷ್ಟು ಸುಲಭವಾಗಿರಲಿಲ್ಲ. ಯಾಕಂದ್ರೆ ದಾರಿಯುದ್ದಕ್ಕೂ ಎದುರಾಗಿದ್ದು ಕೇವಲ ಕಾಡು ಪ್ರಾಣಿಗಳಲ್ಲ, ಬದಲಾಗಿ ಕೇರಳ ಪೊಲೀಸರು ಎಂಬ ಅಡೆತಡೆಗಳು. ಮಕರ ಸಂಕ್ರಾಂತಿಯ ಪುಣ್ಯ ಕಾಲದಲ್ಲಿ ಮಕರ ಜ್ಯೋತಿ ನೋಡೋದಕ್ಕಂತ ಸಾವಿರಾರು ಕಿಲೋಮೀಟರ್ ದೂರದಿಂದ ಅಂದರೆ ಬಾಗಲಕೋಟೆ, ಶಿವಮೊಗ್ಗ, ಚಿಕ್ಕಮಗಳೂರಿನಿಂದ ಹೋದ ನಮ್ಮ ಭಕ್ತರಿಗೆ ಕೇರಳದಲ್ಲಿ ಆದ ಅವಮಾನ ಅಷ್ಟಿಷ್ಟಲ್ಲ. ಶಬರಿಮಲೆಗೆ ಇನ್ನು 60 ಕಿಲೋಮೀಟರ್ ದೂರ ಇರುವಾಗಲೇ ನಮ್ಮ ವಾಹನಗಳನ್ನು ತಡೆಯಲಾಗಿದೆ. ನಿಮ್ಮ ಗಾಡಿ ಮುಂದೆ ಹೋಗೋದಿಲ್ಲ, ಇಲ್ಲೇ ಇಳಿದು ನಮ್ಮ ಸರ್ಕಾರಿ ಬಸ್ ಹತ್ತಿ ಅಂತ ದಬಾಯಿಸಿತ್ತು. ಟ್ಯಾಕ್ಸ್ ಕಟ್ಟಿ ಪರ್ಮಿಟ್ ತಗೊಂಡು ಹೋದ್ರೂ ಕನ್ನಡಿಗರಿಗೆ ಈ ಶಿಕ್ಷೆ ಯಾಕೆ? ಕೇರಳ ಸರ್ಕಾರದ ಬಸ್ಗಳಿಗೆ ಕಲೆಕ್ಷನ್ ಆಗಲಿ ಅಂತ ಭಕ್ತರನ್ನ ಬಲಿಪಶು ಮಾಡಿದ್ರ? ರಸ್ತೆಯಲ್ಲೇ ಕುಳಿತು ಕನ್ನಡಿಗರು ಭಜನೆ ಮಾಡಿ ಪ್ರತಿಭಟಿಸಿದ ನಂತರ ಆಗಿದ್ದೇನು? ಕೊನೆಗೂ ಪಿಣರಾಯಿ ವಿಜಯನ್ ಸರ್ಕಾರ ಮೊಂಡಿ ಊರಿದ್ದು ಹೇಗೆ? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಶಬರಿಮಲೆ ಯಾತ್ರೆಯಲ್ಲಿ ನಡೆದ ಈ ಹೈ ವೋಲ್ಟೇಜ್ ಡ್ರಾಮಾವನ್ನು ಎಳೆಯಾಗಿ ಬಿಚ್ಚಿಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಸಾವಿರಾರು ಕಿಲೋಮೀಟರ್ ದೂರದಿಂದ ನಮ್ಮ ಕರ್ನಾಟಕದ ಭಕ್ತರು ಹೋಗಿ ಅಯ್ಯಪ್ಪನ ದರ್ಶನ ಪಡಿತಾ ಇದ್ದಾರೆ. ಆದರೆ ಕೇರಳ ಸರ್ಕಾರ, ಪಿಣರಾಯಿ ವಿಜಯನ್ ಸರ್ಕಾರ ಯಾಕೆ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಾಗಿದೆ? ಯಾಕೆ ಕೇರಳ ಪೊಲೀಸರು ಕನ್ನಡಿಗರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ? ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮೂಲಕ ತಿಳಿಸಿ. ನೀವು ಕೂಡ ಅಯ್ಯಪ್ಪ ಸ್ವಾಮಿಯ ಭಕ್ತರಾಗಿದ್ರೆ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಘಟನೆಯ ಮೂಲ ಇರೋದು ಶಬರಿಮಲೆಯಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿರುವ ಎರುಮಲೈ ಎಂಬ ಜಾಗದಲ್ಲಿ. ಸಾಮಾನ್ಯವಾಗಿ ಅಯ್ಯಪ್ಪನ ಭಕ್ತರು ತಮ್ಮ ಸ್ವಂತ ವಾಹನ ಅಥವಾ ಬಾಡಿಗೆ ವಾಹನಗಳಲ್ಲಿ ನೇರವಾಗಿ ನಿಲಕ್ಕಲ್ವರೆಗೂ ಹೋಗ್ತಾರೆ. ಅಲ್ಲಿಂದ ಪಂಪಾ ನದಿಗೆ ಸರ್ಕಾರಿ ಬಸ್ನಲ್ಲಿ ಹೋಗೋದು ವಾಡಿಕೆ. ಆದರೆ ಈ ಬಾರಿ ಆಗಿದ್ದೇ ಬೇರೆ. ಮಂಗಳವಾರ ಬೆಳಗ್ಗೆ ಕರ್ನಾಟಕದಿಂದ ಹೋದ ನೂರಾರು ವಾಹನಗಳನ್ನು ಎರುಮಲೈ ಚೆಕ್ ಪೋಸ್ಟ್ನಲ್ಲಿಗೆ ಕೇರಳ ಪೊಲೀಸರು ಅಡ್ಡ ಹಾಕಿದ್ದಾರೆ. ಭಕ್ತರು ಎಷ್ಟೇ ಕೇಳಿಕೊಂಡ್ರೂ ಮುಂದೆ ಹೋಗೋಕೆ ಪರ್ಮಿಷನ್ನೇ ಇಲ್ಲ. ನಿಮ್ಮ ಗಾಡಿ ಇಲ್ಲೇ ಪಾರ್ಕ್ ಮಾಡಿ, ಇಲ್ಲಿಂದ ನಮ್ಮ KSRTC ಅರ್ಥಾತ್ ಕೇರಳ ಸಾರಿಗೆ ಬಸ್ನಲ್ಲೇ ಹೋಗಿ ಅಂತ ಆರ್ಡರ್ ಬೇರೆ ಮಾಡಿದ್ದಾರೆ. ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದರೆ, ಕೇರಳದ ನಂಬರ್ ಪ್ಲೇಟ್ ಇರೋ KL ರಿಜಿಸ್ಟ್ರೇಷನ್ ಗಾಡಿಗಳನ್ನು ಬಿಡ್ತಾಗಿದ್ರು, ಆದರೆ ಕರ್ನಾಟಕದ KA ರಿಜಿಸ್ಟ್ರೇಷನ್ ಗಾಡಿಗಳನ್ನು ಮಾತ್ರ ತಡಿತಾಗಿದ್ರು. ಇದು ಯಾವ ನ್ಯಾಯ ಸ್ವಾಮಿ? ಇದು ತಾರತಮ್ಯ ಅಲ್ವಾ? ಚಿಕ್ಕಮಗಳೂರು ಮತ್ತು ಶಿವಮೊಗ್ಗದಿಂದ ಹೋದ ಭಕ್ತರು, ಸರ್ ನಮ್ಮ ಹತ್ರ ಲಗೇಜ್ ಇದೆ, ವಯಸ್ಸಾದವರಿದ್ದಾರೆ, ಅಡುಗೆ ಸಾಮಾನಿದೆ, ಬಸ್ ಬದಲಾಯಿಸುವುದಕ್ಕೆ ಕಷ್ಟ ಆಗತ್ತೆ ಅಂತ ಗೋಗರೆದ್ರು ಕೂಡ ಕೇರಳ ಪೊಲೀಸರು ಕ್ಯಾರೆ ಅಂದಿರಲಿಲ್ಲ. ವೀಕ್ಷಕರೇ, ಒಬ್ಬ ಅಯ್ಯಪ್ಪ ಮಾಲಧಾರಿ ಎಷ್ಟು ಕಷ್ಟಪಟ್ಟು ವ್ರತ ಮಾಡ್ತಾನೆ ಅಂತ ನಿಮಗೆಲ್ಲ ಗೊತ್ತಾಗಿದೆ. ಅವರು ಬರಿಗಾಲಲ್ಲಿ ಇರ್ತಾರೆ, ತಲೆಯ ಮೇಲೆ ಪವಿತ್ರವಾದ ಇರುಮುಡಿಯನ್ನು ಕಟ್ಕೊಳ್ತಾರೆ. ಅಂಥದ್ರಲ್ಲಿ 60 ಕಿಲೋಮೀಟರ್ ದೂರದಲ್ಲಿ ಇಳಿಸಿ ಬೇರೆ ಬಸ್ ಹತ್ತುವಂತಂದ್ರೆ ಅವರ ಮನಸ್ಸಿಗೆ ಎಷ್ಟು ನೋವಾಗಬೇಡ. ನಮ್ಮ ಭಕ್ತರು ಸುಮ್ಮನೆ ಕೂರಲಿಲ್ಲ. ನಾವು TP ಅಂದರೆ ಟೂರಿಸ್ಟ್ ಪರ್ಮಿಟ್ ಕಟ್ಟಿ ಬಂದಿದ್ದೀವಿ, ರೋಡ್ ಟ್ಯಾಕ್ಸ್ ಕಟ್ಟಿದ್ದೀವಿ, ಆದರೂ ನಮ್ಮನ್ನು ಯಾಕೆ ತಡಿತಿದ್ದೀರಾ ಅಂತ ಪ್ರಶ್ನೆ ಮಾಡಿದರು. ಯಾವಾಗ ಪೊಲೀಸರು ದರ್ಪ ತೋರಿಸಿದ್ರು ಆಗ ಭಕ್ತರು ರೊಚ್ಚಿಗೆದ್ರು. ಆದರೆ ಅವರು ಕಲ್ಲು ತೂರಾಟ ಮಾಡಲಿಲ್ಲ, ಗಲಾಟೆ ಮಾಡಲಿಲ್ಲ. ಕನ್ನಡಿಗರು ವಿಶಾಲ ಹೃದಯದವರು. ಕರ್ನಾಟಕ ಭಕ್ತರು ಮಾಡಿದ್ದು ಭಕ್ತಿಯ ಚಳುವಳಿ. ರಸ್ತೆ ಮಧ್ಯದಲ್ಲಿ ಕುಳಿತುಕೊಂಡು ಜೋರಾಗಿ ಸ್ವಾಮಿಯೇ ಅಯ್ಯಪ್ಪ, ಅಯ್ಯಪ್ಪೋ ಸ್ವಾಮಿಯೇ ಅಂತ ಭಜನೆ ಶುರು ಮಾಡಿದ್ರು. ನಮ್ಮ ವಾಹನ ಬಿಡೋವರೆಗೂ ನಾವು ಇಲ್ಲಿಂದ ಕದಲಲ್ಲ ಅಂತ ಪಟ್ಟು ಹಿಡಿದ್ರು. ಚಿಕ್ಕಮಗಳೂರು, ಬಾಗಲಕೋಟೆ ಭಾಗದ ಭಕ್ತರು ಮಾಧ್ಯಮಗಳ ಮುಂದೆ ಬಂದು ತಮ್ಮ ಆಕ್ರೋಶ ಹೊರಹಾಕಿದ್ರು. ನಾವು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬಾಡಿಗೆ ಗಾಡಿಯನ್ನು ತಂದಿದ್ದೀವಿ, ಈಗ ಮತ್ತೆ ಕೇರಳ ಬಸ್ಗೆ ಟಿಕೆಟ್ ತಗೊಂಡು ಹೋಗೋದಕ್ಕೆ ನಮ್ಮ ಹತ್ರ ದುಡ್ಡು ಎಲ್ಲಿರುತ್ತೆ? ಇದು ಕೇರಳ ಸರ್ಕಾರ ನಮ್ಮ ಮೇಲೆ ಮಾಡ್ತಾ ಇರುವ ಹಗಲು ದರೋಡೆ ಅಂತ ಕಿಡಿಕಾರಿದ್ರು. ವೀಕ್ಷಕರೇ, ಭಕ್ತಿಯ ಮುಂದೆ ಒಂದು ದೊಡ್ಡ ಆರ್ಥಿಕ ಲೆಕ್ಕಾಚಾರ ಇದೆ ಅಂತ ಅನಿಸುತ್ತಲ್ವಾ? ಕೇರಳದ ಸಾರಿಗೆ ಸಂಸ್ಥೆ ನಷ್ಟದಲ್ಲಿದೆ ಎನ್ನುವುದು ಎಲ್ರಿಗೂ ಕೂಡ ಗೊತ್ತಿದೆ. ಶಬರಿಮಲೆ ಸೀಸನ್ ಅಂದರೆ ಅವರಿಗೆ ಜಾಕ್ಪಾಟ್ ಇದ್ದ ಹಾಗೆ. ಕರ್ನಾಟಕದಿಂದ ಲಕ್ಷಾಂತರ ಭಕ್ತರು ಬರ್ತಾರೆ.
ಒಂದು ವೇಳೆ ಈ ಭಕ್ತರೆಲ್ಲ ತಮ್ಮ ಪ್ರೈವೇಟ್ ಗಾಡಿಯಲ್ಲಿ ನಿಲಕ್ಕಲ್ವರೆಗೂ ಹೋದರೆ ಕೇರಳ ಬಸ್ಗಳಿಗೆ ಕಲೆಕ್ಷನ್ ಆಗೋದಿಲ್ಲ. ಅದೇ 60 ಕಿಲೋಮೀಟರ್ ದೂರದಲ್ಲಿಯೇ ತಡೆದ್ರೆ ಅಲ್ಲಿಂದ ಲಕ್ಷಾಂತರ ಭಕ್ತರು ಅನಿವಾರ್ಯವಾಗಿ ಸರ್ಕಾರಿ ಬಸ್ಗಳನ್ನು ಹತ್ತಲೇಬೇಕು. ಒಬ್ಬರಿಗೆ ಹೋಗಿ ಬರೋದಕ್ಕೆ ಟಿಕೆಟ್ ದರ ಹಾಕಿದ್ರೂ ಕೋಟಿಗಟ್ಟಲೆ ಆದಾಯ ಆಗತ್ತೆ. ಕೇವಲ ದುಡ್ಡಿಗೋಸ್ಕರ ಅನ್ಯ ರಾಜ್ಯದ ಭಕ್ತರಿಗೆ ಈ ರೀತಿ ತೊಂದರೆ ಕೊಡೋದು ಸರಿನಾ? ಕರ್ನಾಟಕದ ಅಯ್ಯಪ್ಪ ಭಕ್ತರು ಕೇರಳಕ್ಕೆ ಬರೋದ್ರಿಂದ ಅಲ್ಲಿನ ಹೋಟೆಲ್, ಲಾಡ್ಜ್ ಮತ್ತು ಅಂಗಡಿಗಳಿಗೆ ಎಷ್ಟೋ ಲಾಭ ಆಗತ್ತೆ ಅಲ್ವಾ? ಇದನ್ನು ಮರೆತು ಪೊಲೀಸರು ಈ ರೀತಿ ವರ್ತಿಸ್ತಾ ಇರೋದು ಎಷ್ಟು ಸರಿ? ಇದು ಖಂಡನೀಯ. ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ನ್ಯೂಸ್ 18 ವರದಿ ಮತ್ತು ಸರ್ಕಾರದ ಎಚ್ಚರಿಕೆ. ಯಾವಾಗ ಭಕ್ತರು ರಸ್ತೆ ತಡೆದು ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡಿದ್ರು ವಿಷಯ ಮಾಧ್ಯಮಗಳಿಗೆ ತಲುಪುತ್ತೆ. ನ್ಯೂಸ್ 18 ಕನ್ನಡ ಸೇರಿದಂತೆ ಪ್ರಮುಖ ಮಾಧ್ಯಮಗಳು ಈ ವಿಷಯವನ್ನು ಬ್ರೇಕಿಂಗ್ ನ್ಯೂಸ್ ಮಾಡಿದ್ವು. ಕನ್ನಡಿಗರಿಗೆ ಕೇರಳದಲ್ಲಿ ದಿಗ್ಬಂಧನ, ಅಯ್ಯಪ್ಪನ ಭಕ್ತರ ಪರದಾಟ ಅನ್ನೋ ಸುದ್ದಿ ಪ್ರಸಾರವಾಗೋದಕ್ಕೆ ಶುರುವಾಗುತ್ತೆ. ಭಕ್ತರು ನೇರವಾಗಿ ನಮ್ಮ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಮಾಡ್ಕೊಳ್ತಾರೆ. ಸಾರ್, ನೀವೇ ಕೇರಳ ಸಿಎಂ ಜೊತೆ ಮಾತಾಡಿ, ನಮ್ಮನ್ನು ಇಲ್ಲಿ ಪ್ರಾಣಿಗಳಿಗಿಂತ ಕಡೆಯಾಗಿ ನೋಡ್ಕೊಳ್ತಾ ಇದ್ದಾರೆ, ನಮಗೆ ನ್ಯಾಯ ಕೊಡಿಸಿ ಅಂತ ಕೇಳ್ಕೊಳ್ಳೋದಕ್ಕೆ ಶುರು ಮಾಡಿದರು. ಸೋಷಿಯಲ್ ಮೀಡಿಯಾದಲ್ಲೂ ಕನ್ನಡಿಗರು ಕೇರಳ ಪೊಲೀಸರ ವಿರುದ್ಧ ಅಭಿಯಾನ ಶುರು ಮಾಡಿದರು. ಶಬರಿಮಲೆಗೆ ಅತಿ ಹೆಚ್ಚು ಆದಾಯ ಬರೋದೇ ಕರ್ನಾಟಕದಿಂದ, ನಮ್ಮನ್ನೇ ತಡೆದ್ರೆ ಮುಂದಿನ ಪರಿಣಾಮ ನೆಟ್ಟಿಗಿರೋದಿಲ್ಲ ಅನ್ನೋ ಎಚ್ಚರಿಕೆ ರವಾನೆಯಾಗತ್ತೆ. ಕೊನೆಯದಾಗಿ ಸಿಕ್ತು ಜಯ. ಮೊಂಡಿ ಊರಿದ ಪಿಣರಾಯಿ ವಿಜಯನ್ ಸರ್ಕಾರ. ವೀಕ್ಷಕರೇ, ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವುದಕ್ಕೆ ಇದೇ ಸಾಕ್ಷಿ. ಯಾವಾಗ ಪ್ರತಿಭಟನೆ ಜೋರಾಯಿತೋ, ಯಾವಾಗ ಮೀಡಿಯಾ ಪ್ರೆಷರ್ ಬಿತ್ತೋ, ಕೇರಳದ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರು. ಅಲ್ಲಿನ ಉನ್ನತ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ರು. ಕರ್ನಾಟಕದ ಭಕ್ತರ ಆಕ್ರೋಶ ನೋಡಿ ಅವರು ತಮ್ಮ ಆದೇಶವನ್ನು ವಾಪಸ್ ಪಡಿಬೇಕಾಯಿತು. ಸರಿ, ನಿಮ್ಮ ವಾಹನಗಳನ್ನು ನಿಲಕ್ಕಲ್ವರೆಗೂ ತಗೊಂಡು ಹೋಗಿ ಅಂತ ಅನುಮತಿ ಕೊಟ್ಟರು. ತಡೆದು ನಿಲ್ಲಿಸಿದ್ದ ಬ್ಯಾರಿಗೇಟ್ಗಳನ್ನು ತೆರವು ಮಾಡಲಾಯಿತು. ನಮ್ಮ ಭಕ್ತರು ಜಯಘೋಷ ಹಾಕುತ್ತಾ ಅಯ್ಯಪ್ಪನ ನಾಮಸ್ಮರಣೆ ಮಾಡುತ್ತಾ ತಮ್ಮ ವಾಹನಗಳಲ್ಲಿ ಅಲ್ಲಿಂದ ಮುಂದೆ ಸಾಗಿದ್ರು. ಇದು ಕೇವಲ ಪ್ರಯಾಣದ ವಿಷಯವಲ್ಲ ವೀಕ್ಷಕರೇ, ಇದು ಭಕ್ತರ ಹಕ್ಕು ಮತ್ತು ಸ್ವಾಭಿಮಾನದ ಪ್ರಶ್ನೆಯಾಗಿತ್ತು. ಅದರಲ್ಲಿ ಈಗ ಕನ್ನಡಿಗರಿಗೆ ಜಯ ಸಿಕ್ಕಿದೆ. ಇವತ್ತು ಮಕರ ಸಂಕ್ರಾಂತಿ, ಮಕರ ಜ್ಯೋತಿಯ ದರ್ಶನಕ್ಕೆ ಲಕ್ಷಾಂತರ ಜನ ಕಾಯ್ತಾ ಇದ್ದಾರೆ. ವರದಿಗಳ ಪ್ರಕಾರ ಶಬರಿಮಲೆಗೆ ಬರುವ ಒಟ್ಟು ಭಕ್ತರಲ್ಲಿ 40% ಜನ ಕರ್ನಾಟಕದವರೇ ಆಗಿರ್ತಾರೆ. ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಬಿಟ್ಟರೆ ಅತಿ ಹೆಚ್ಚು ಆದಾಯ ಕೊಡೋದೇ ನಮ್ಮ ಕನ್ನಡಿಗರು. ಇಂಥ ಸಂದರ್ಭದಲ್ಲಿ ಅತಿಥಿಗಳಂತೆ ನೋಡಿಕೊಳ್ಳಬೇಕಾದ ಭಕ್ತರನ್ನ ಕಳ್ಳರಂತೆ ಟ್ರೀಟ್ ಮಾಡಿದ್ದು ಕೇರಳ ಸರ್ಕಾರದ ದೊಡ್ಡ ತಪ್ಪು. ಇದರ ಬಗ್ಗೆ ನಿಮಗೇನನ್ಸುತ್ತೆ? ಇನ್ನು ಮುಂದಾದರೂ 2 ರಾಜ್ಯಗಳ ನಡುವೆ ಸಮನ್ವಯ ಇರಬೇಕು. ಸೀಸನ್ ಶುರುವಾಗೋಕ್ಕೂ ಮುಂಚೆಯೇ ಈ ಬಗ್ಗೆ ಸ್ಪಷ್ಟ ನಿಯಮಗಳನ್ನು ಅಥವಾ ನಿಲುವುಗಳನ್ನು ತೆಗೆದುಕೊಳ್ಬೇಕು. ದಿಢೀರಂತ ರೂಲ್ಸ್ ಬದಲಾಯಿಸಿದರೆ ಸಾಮಾನ್ಯ ಜನರಿಗೆ ತೊಂದರೆಯಾಗತ್ತೆ. ಅಂತಿಮವಾಗಿ ಹೇಳೋದಾದರೆ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಒಂದೇ. ಭಾಷೆ, ರಾಜ್ಯ, ಗಡಿಗಳ ಹಂಗಿಲ್ಲದೆ ಭಕ್ತರು ಅಲ್ಲಿಗೆ ಹೋಗ್ತಾರೆ. ದೈವ ಸನ್ನಿಧಿಗೆ ಹೋಗುವ ದಾರಿಯಲ್ಲಿ ಇಂಥ ರಾಜಕೀಯ ಅಥವಾ ವ್ಯಾಪಾರಿ ಬುದ್ಧಿ ಇರಬಾರ್ದು. ಕಷ್ಟಪಟ್ಟು ಉಪವಾಸ ಮಾಡಿ ಕಾಲ್ನಡಿಗೆಯಲ್ಲಿ ಬರುವ ಭಕ್ತರಿಗೆ ಮೂಲಭೂತ ಸೌಕರ್ಯ ಮತ್ತು ಗೌರವ ಕೊಡೋದು ಆಯಾ ರಾಜ್ಯ ಸರ್ಕಾರಗಳ ಕರ್ತವ್ಯ. ಈಗೇನೋ ಸಮಸ್ಯೆ ಬಗೆಹರಿದಿದೆ, ಇನ್ನುಳಿದ ಯಾತ್ರೆಗಾದರೂ ಸುಗಮವಾಗಿ ಆಗಲಿ. ನಮ್ಮ ರಾಜ್ಯದ ಎಲ್ಲ ಮಾಲಾಧಾರಿಗಳಿಗೆ ಅಯ್ಯಪ್ಪ ಸ್ವಾಮಿಯ ಕೃಪೆ ಸಿಗಲಿ, ಮಕರ ಜ್ಯೋತಿಯ ದರ್ಶನ ಚೆನ್ನಾಗಾಗಲಿ ಅಂತ ಹಾರೈಸೋಣ. ಈ ಕೇರಳ ಸರ್ಕಾರ ತೆಗೆದುಕೊಂಡಿದ್ದ ನಿರ್ಧಾರದ ಬಗ್ಗೆ ನಿಮಗೇನನ್ಸುತ್ತೆ? ಕೇರಳ ಸರ್ಕಾರ ಕೇವಲ ದುಡ್ಡಿಗೋಸ್ಕರ ಈ ರೀತಿ ಮಾಡ್ತಾ, ಅಥವಾ ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ ಇದು ಅನಿವಾರ್ಯವಾಗಿತ್ತಾ? ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮೂಲಕ ತಿಳಿಸಿ. ನೀವು ಕೂಡ ಅಯ್ಯಪ್ಪ ಸ್ವಾಮಿಯ ಭಕ್ತರಾಗಿದ್ರೆ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ಸ್ವಾಮಿಯೇ ಶರಣಮಯ್ಯಪ್ಪ.